ಎಲ್ಲ ಚಳಿ ಚಳಿ. ಟಾಪಲ್ಲಿದ್ದೀವಿ. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮುಕ್ತಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಟೈಮು ನೋಡಿ 3:30 ಆಗಿದೆ. ರೆಡಿ ಆಗಿದ್ದೀನಿ. ಬ್ಯಾಗು, ಸ್ವೆಟರು, ವ್ಯಾನಿಟಿ ಬ್ಯಾಗು ಎಲ್ಲ ರೆಡಿಯಾಗಿದೆ. ನೀರು ಮತ್ತು ಸ್ನ್ಯಾಕ್ಸ್ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಹೇಗಿದ್ರು ಧನುರ್ಮಾಸ ಆಯ್ತೋದ್ರಿಂದ ಧನುರ್ಮಾಸದ ಪೂಜೆ ಕೂಡ ಮುಗೀತು. ಪೂಜೆ ಎಲ್ಲ ಮುಗಿಸಿ ಈಗ ನಾನು ಹೊರಡ್ತಾ ಇದ್ದೀನಿ. ಬನ್ನಿ ನಮ್ಮ ಪ್ರಯಾಣನ ಮುಂದುವರ್ಸೋಣ. ನಮ್ಮ ಪಾರು ನಾನು ಬರ್ತೀನಿ ಅಂತ ಗಲಾಟೆ ಮಾಡ್ತಾ ಇದ್ಲು. ಈ ಡ್ರೆಸ್ಸು ಮೀಶೋನಲ್ಲಿ ತಗೊಂಡಿದ್ದು. ಹೇಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಹಾಗೆ ನಮ್ಮ ರಾಯರ್ ಪೂಜೆನೂ ಕೂಡ ಆಗಿತ್ತು. ಪೂಜೆ ಕೂಡ ಮುಗಿಸಿ ಶನಿವಾರ ಹುಣ್ಣೆ ಇದ್ದಿದ್ರಿಂದ ನೋಡಿ ಚಂದ್ರ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದ್ರೆ ಲೈಟ್ ಬೆಳಕೇನೋ ಅನ್ನೋ ರೀತಿಯಲ್ಲಿ ಚಂದ್ರ ಕೂಡ ಕಾಣಿಸ್ತಾ ಇತ್ತು. ನಾವು ನಮ್ಮೂರಿಂದ ಹೊರಟು ನನ್ನ ಫ್ರೆಂಡ್ ಮನೆ ಹತ್ರ ರೀಚ್ ಆದ್ವಿ. ನನ್ನ ಫ್ರೆಂಡ್ ಕೂಡ ನಮ್ಗೆ ವೇಟ್ ಮಾಡ್ತಾ ಇದ್ರು. ಅವ್ರನ್ನು ಕೂಡ ಮದ್ದೂರಲ್ಲಿ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ನಾವು ಮುಂದೆ ಹೊರಟ್ವಿ. ಸ್ವೆಟರ್ ತಗೊಳವಾ? ಚಳಿ ಚಳಿ ಅಂತೀಯ? ಏ ಪಿಕ್ಕಿ, ಏನ್ ನಿಂದು? ಬಾಯ್ ಕಣಪ್ಪ. ಹಾ, ಓಕೆ. ಏನು ಜೋರ್ ಮಾಡೋದು? ಎಲ್ಲಿ? ಇಟ್ಬಿಡಿ ಬ್ಯಾಗು. ಫ್ರೀಯಾಗಿ ಕುತ್ಕೋಬೋದಲ್ವಾ ಅಂತ. ಲಗೇಜ್ ಏನಿಲ್ಲಪ್ಪ, ನೀರ್ದು. ಅತಿ 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 ಹೊರಟಿವಿ. ಅಲ್ಲೂ ಲೈಟ್ ಹಾಕಿ, ಲಾಸ್ಟ್ ಅವ್ರು ಕಾಣ್ತಿಲ್ಲ ಅಂತ. ಸರ್ಸು ಕಾಣಿಸ್ತಿಲ್ಲ ಅಷ್ಟೇ. ಸರ್ಸು ಈ ಕಡೆ ನನ್ನ ಕಡೆ ತಳ್ಳಿ, ಮುಂದಕ್ಕೆ ತಳ್ಳಿ. ಅದು ಆಯ್ ಆಯ್ ಎಲ್ಲ ಹೊಂಟು ಬನ್ನಿ ರೈಟ್ ಎಲ್ಲ ಹೊಂಟು ಮುಕ್ತಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲ ಬನ್ನಿ ನಮ್ಮ ಜೊತೆನಲ್ಲಿ. ಕಾಣಿಸ್ತಾ ಇಲ್ಲ. ಇದು 12. ಯಾವುದು? ಕೋತಿ ಆಂಜನೇಯ ಸ್ವಾಮಿನ ಧನುರ್ಮಾಸ ಅಲ್ವಾ, ಹಾಗಾಗಿ ಅದೆಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಮಾಡಿದ್ರೆ ಬಸ್ ಅಡ್ಡ ಯಲಹಂಕ ರೀಚ್ ಆದ್ವಿ 6 ಗಂಟೆಗೆ. ಗಂಟೆ 11 ನಿಮಿಷ ಆಗಿದೆ. 6 ಗಂಟೆ 11 ನಿಮಿಷ ಆದ್ರೂ ಇನ್ನೂ ಬೆಳಕಾಗಿಲ್ಲ. ಫ್ಲೈಟ್ ಹೋಗ್ತಾ ಇದೆ, ಅಲ್ಲಿ ಫ್ಲೈಟ್ ಹೋಗ್ತಾ ಇದೆ. ಅಲ್ಲಿ ರೈಟ್ ಸೈಡು, ಅಲ್ಲಿ ಇನ್ನೂ ಬೆಳಕಾಗಿಲ್ಲ, ಕತ್ಲೆ ಥರನೇ ಇದೆ. 15 ಡಿಗ್ರಿ ಇದೆ ಬ್ಯಾಂಗ್ಳೂರ್ ನೋಡಿ. 15 ಡಿಗ್ರಿನಲ್ಲಿ ಇದೆ ಬ್ಯಾಂಗ್ಳೂರ್. ಹೆಂಗಿದೆ ನೋಡಿ, ಹಿಮ ಬೀಳ್ತಾ ಇದೆ. ಕಾಶ್ಮೀರ ಅನಿಸ್ತಾ ಇದೆ. ಹೀಗೆ ಇರುತ್ತೆ, ಹಿಮ ಬರ್ತಾ ಇದೆ. 13 ಡಿಗ್ರಿಲಿದೆ ನೋಡಿ ಈಗ.
ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಹೆಂಗಿದೆ ನೋಡಿ, ನಿಮ್ಗೆಲ್ಲ ತೋರಿಸ್ಬೇಕು ಅಂತೇಳಿ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಚಳಿಗೆಲ್ಲ ಬೆಂಕಿ ಕಾಯಿಸ್ತಿದ್ದಾರೆ. ಕರ್ಕೊಂಬರ್ಬೇಕಿತ್ತು ಅಟ್ಲೀಸ್ಟ್ ಅಲ್ಲಾದ್ರೂ ಹೇಳಿದ್ರ ಇಲ್ಲಿವರೆಗೂ ಬಂದಿದ್ದೀರಾ ಅಣ್ಣ, ಬನ್ನಿ ಗಾಡಿಗೆ ಸೈಡ್ ಹಾಕ್ಬಿಟ್ಟು ಹುಡುಗ ಹುಡುಗಿ ನೋಡ್ಬಿಟ್ಟು ಜ್ಞಾನ ಇದೈತೆ. ಅಲ್ಲಿ ಗಂಟೆ ಜ್ಞಾನನೇ ಆಗ್ಲಿಲ್ವಲ್ಲ ನಿನ್ ಗಂಡನ ಮೇಲೆ? ಹೌದಾ? ಅವ್ರು ಬರಲ್ಲ ಅಂತ ಗೊತ್ತು, ಅದಕ್ಕೆ ನನ್ನ ಕಳ್ಸ್ಕೊಡಲ್ಲ ಅಂತಾನು ಗೊತ್ತು. ಕರ್ ಸಾಕಾಗಿದೆ ಡಿಕ್ಕಿಲ್ ಕೂತ್ಕೊಂಡಿರುವ ನಿಜ. ಅವ್ರು ಓಡಿಸ್ತಾ ಇದ್ರು, ಅವರು ಬಂದಿದ್ರೆ ಹೌದು, ಅವ್ರು ಓಡಿಸ್ತಿದ್ರು ನಿಜ. ರಂಗ ಅಂದ್ಬಿಟ್ಟು ನಾನು ರಂಗಾಲ ನಂದಿ ಹಿಲ್ಸ್ಗೆ ಹೋಗ್ತಾ ಇರೋದೀಗ. ನಂದೀಶ್ವರ ಎಂತ ಕೆಲ್ಸ, ಒಳ್ಳೆ ಕೆಲ್ಸ ಮಾಡ್ದಲ್ಲಪ್ಪ ನನ್ಗೆ. ಸಾಮಾನ್ಯ ಶಿವನ್ಗೆ ಹೋದಾಗ ನಂದಿ ನೋಡ್ಬೇಕು ಅಂತಾರೆ, ಗಂಡನ್ ನೋಡೋದಾಗ್ಲೂ ನಂದಿ ನೋಡ್ಬೋದಾ? ನೋಡಿ ಸೂರ್ಯ ಹುಟ್ಟಾಯ್ತು, ನಮ್ಮನ್ನ ಇನ್ನೂ ಕರ್ಕೊಂಡು ಹೋಗ್ಲಿಲ್ಲ. ಏನ್ ನಿಧಾನಕ್ ಬಾ, ಬೆಳಕಾಯ್ತಲ್ಲಿ, ಸೂರ್ಯ ಹುಟ್ಟಾಯ್ತು. ಸೂರ್ಯನ್ ನಿಧಾನಕ್ ಬಾಪ ಅಂತ ಹೇಳ್ತಿದ್ದೀರಲ್ಲ. ಲೈಟ್ ಆಫ್ ಮಾಡೋಕ್ಕೋಸ್ಕರ ಮೇಲೆ ಹೋಗ್ಬೇಕು. ನಾನ್ ಬಿಟ್ಟು ಮಾಡಿ ಅದ್ ಮೇಲ್ಗಡೆ ಬೆಟ್ಟ ಕಾಣಿಸ್ತಾ ಇದೆಯಾ ಎಲ್ರಿಗೂ? ಲೈಟ್ ಕಾಣ್ತಾ ಇದೆಯಾ? ಲೈಟ್ ಆಫ್ ಮಾಡಕ್ಕೋಸ್ಕರ ಹೋಗ್ತಾ ಇರೋದೀಗ ನಾವು, ಗೊತ್ತಾಯ್ತಾ? ಈ ಮೊಬೈಲ್ ಅಲ್ಲಿ ಕಾಣಿಸ್ತಾ ಇಲ್ಲ, ನಿಮ್ಗಾರು ಕಾಣಿಸ್ತಾ ಇದೆಯಾ ನೋಡಿ? ಅಲ್ಲಿಗೆ ಹೋದ್ಮೇಲೆ ಲೈಟ್ ಆಫ್ ಮಾಡಿ. ನೋಡಿ ಬೆಟ್ಟದ ಮೇಲಿರೋ ಲೈಟ್ ಆಫ್ ಮಾಡಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇರೋದಂತೆ ನಮ್ಮನ್ನ. ಚಳಿಲಿ ಅವ್ರನ್ನ ಪೆರೇಡ್ ಮಾಡಿಸ್ತಾರೆ. ಹಾಯ್, ಗುಡ್ ಮಾರ್ನಿಂಗ್. ಎಲ್ರು ಎದ್ದಿದ್ದೀರಾ? ಎಲ್ಲಿದ್ದೀರಾ ಎಲ್ಲ ಎದ್ದಿದ್ದೀರಾ? ಯಾರ್ಯಾರಿಗೆ ಕಾಫಿ ಬೇಕು, ಯಾರ್ಯಾರಿಗೆ ತಿಂಡಿ ಬೇಕು, ಯಾರ್ಯಾರಿಗೆ ನಂದಿ ಬೆಟ್ಟ ಬೇಕು? ಹೇಳಿ, ಮಾತಾಡ್ರೋ, ಮಾತಾಡ್ರಪ್ಪ. ಸ್ವಲ್ಪ ಚಿಲ್ಲಾಯ್ತು, ಇವಾಗ ತಾನೇ ಎದ್ದಿ ಚಳಿ ಇಡಿಸ್ತೈತೆ. ಹಂಗೆ ಇದ್ರೆ ಹೊಟ್ಟೆಲೆಲ್ಲ ಇಲಿ ಓಡಾಡ್ದಂಗ ಆಯ್ತವೆ. ಮಾತಾಡ್ತಾ ಇದ್ರೆ ಏನೋ ಒಂದ್ಸಲ ಆ ಕಡೆ ಗಮನ ಹೋಗಲ್ಲ. ಅದಕ್ಕೆ ಬನ್ನಿ 6:36 ಆಯ್ತು. ನಂದಿ ಬೆಟ್ಟ ಹತ್ತೋಣ ಬನ್ನಿ, ಎಲ್ಲಾರು ಹೋಗೋಣ. ತಿಂಡಿ ರೆಡಿ ಆಗಿದೆ, ಬನ್ನಿ ಅಲ್ಲ, ರಾತ್ರಿ ಮಿಕ್ಕಿದೆ, ಬನ್ನಿ ತಿನ್ನಿ ಅಂತ. ರಾತ್ರಿ ಮಿಕ್ಕಿರೋದ ತಿನ್ ಬನ್ನಿ ಅಂತ ಕರೀತಾ ಇರೋದು. ವೆಜ್ಜು. ಸೂರ್ಯ ಬಂದ ಅಲ್ಲಿ, ಸೂರ್ಯ ಒಬ್ಬ, ಚಂದ್ರ ಒಬ್ಬ. ನಂದಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಚಂದ್ರ ಇದ್ದಾನೆ ನೋಡಿ, ಸೂರ್ಯ ಚಂದ್ರ. ಏಕೆ
ಹ್ಞೂ ಸುಜಾತ ಅವರು ಫ್ರೀ ಇವತ್ತು. ಹ್ಞೂ ವಾಸಿಮ್ ಅವರು ಫ್ರೀ ಇವತ್ತು. ಯಾಕೆ ಗೊತ್ತವರ ರೀಲ್ಸ್ ಮಾಡಿಸ್ತಾ ಇರ್ತಾರೆ. ಇಲ್ಲ ಅದೆಲ್ಲ ನಾನು ಮಾಡ್ಕೊಡ್ತೀನಿ. ಹತ್ತಿ ನಂದಿ ಬೆಟ್ಟ ಹತ್ತಿ, ಇನ್ನೂ ಹತ್ತಿ, ಬೇಗ ಹತ್ತಿ, ಎಲ್ರು ಬೇಗ ಬನ್ನಿ. ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ. ನೀವು ಹಿಂದೆ ಇರೋರೆಲ್ಲ ಮುಂದೆ ಬನ್ರಪ್ಪ ಬೇಗ. ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಂದ ನಂದಿ ಹಿಲ್ಸ್ಗೆ ಬರ್ಬೇಕು ಅಂತ ಅಂದ್ರೆ ಓನ್ ವೆಹಿಕಲ್ ಅಲ್ಲಿ ಕೂಡ ಹೋಗ್ಬೋದು. ಟೂ ವೀಲರು, ಕಾರು ಅಥವಾ ಬಸ್ಗಳ ಫೆಸಿಲಿಟಿ ಕೂಡ ಇದೆ. ಅಂದ್ರೆ ಸಾರಿಗೆ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ಸಾರಿಗೆ ಬಸ್ಸಲ್ಲೂ ಕೂಡ ನಂದಿ ಹಿಲ್ಸ್ಗೆ ರೀಚ್ ಆಗ್ಬೋದು. ನಾವು ಸ್ವಂತ ವೆಹಿಕಲ್ ಅಲ್ಲಿ ಕಾರಲ್ಲಿ ಹೋಗಿದ್ವಿ. ನಾವು ರೀಚ್ ಆಗೋಷ್ಟ್ರೊಳಗಡೆನೆ ನೋಡಿ ಎಷ್ಟು ದೊಡ್ಡದು ವೆಹಿಕಲ್ಗಳು ಇದೆ ಅಂತೇಳಿ. ಬೈಕ್ ಇರ್ಬೋದು, ಟೂ ವೀಲರ್ ಇರ್ಬೋದು, ಕಾರ್ಗಳು ತುಂಬಾ ಅಂದ್ರೆ ತುಂಬಾನೇ ಇತ್ತು. ಸೈಕಲ್ಗಳು ಕೂಡ ಇತ್ತು. ಮತ್ತೆ ಹಾಗೆ ಬಸ್ ಕೂಡ ಬರ್ತಾ ಇದ್ವು, ಬಿಟ್ಟು ಪ್ಯಾಸೆಂಜರ್ನ ಬಿಟ್ಟು ಮತ್ತೆ ಹೋಗ್ತಾ ಇತ್ತು. ಅಷ್ಟು ಜನ ಆಲ್ರೆಡಿ ಸೇರಿದ್ರು. ಎಲ್ಲ ಚಳಿ ನಡುತ್ತಾ ಇದ್ದೀವಿ. 13 ಡಿಗ್ರಿ ಇದೆ. ವೆಹಿಕಲ್ ನ ಪಾರ್ಕ್ ಮಾಡಿದಾದ್ಮೇಲೆ ಅಲ್ಲಿಂದ ಸ್ವಲ್ಪ ಮೇಲ್ಗಡೆಗಾದಂಗೆ ಬೆಟ್ಟ ಹತ್ತಿ ಹೋಗ್ಬೇಕು. ಆದ್ರೆ ಅಲ್ಲಿ ಬೆಟ್ಟ ಅಂದ್ರೆ ಮೆಟ್ಲೇನಿರಲ್ಲ, ರೋಡೇ ಇರುತ್ತೆ. ರೋಡ್ ಹತ್ತಿ ಹೋಗ್ಬೇಕು. ಆದ್ರೆ ಅಲ್ಲಿ ಪ್ರವಾಸೋದ್ಯಮ ಇಲಾಖೆಯವ್ರದ್ದು ಒಂದು ವೆಹಿಕಲ್ ನ ಬಿಟ್ಟಿದ್ದಾರೆ ಅಲ್ಲಿಂದ ಮೇಲ್ಗಡೆವರೆಗೂ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ. ನಾವು ಪ್ರವಾಸೋದ್ಯಮ ಇಲಾಖೆ ವೆಹಿಕಲ್ ನ ಹತ್ಕೊಂಡು ಒಬ್ಬರಿಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಅದು ಟಿಕೆಟ್ ಅನ್ನ ತಗೊಂಡು ಈಗ ನಾವು ಮೇಲ್ಗಡೆ ಹೋಗ್ತಾ ಇದೀವಿ. ನಾವು ಹೋಗೋಷ್ಟ್ರೊಳಗಡೆ ಆಲ್ರೆಡಿ ಸೂರ್ಯ ಹುಟ್ಬಿಟ್ಟಿತ್ತು, ಬೆಳಕು ಕೂಡ ಆಗಿತ್ತು. ಅಷ್ಟೊಂದು ನಾವು ಸ್ನೋ ಫಾಗ್ ಆಗೋದನ್ನ ನಾವು ಚಿಕ್ಕಮಂಗ್ಳೂರು ಆ ಕಡೆ ಹಾಗಾಗಿ ಅರ್ಲಿ ಮಾರ್ನಿಂಗ್ ಇನ್ನ ಸ್ವಲ್ಪ ಬೇಗ ಬಂದಿದ್ರೆ ನಾವು ನೋಡ್ಬೋದಿತ್ತು. ಬಟ್ ನಾವು ಬರೋಷ್ರೊಳಗಡೆ ಲೇಟ್ ಆಗಿದ್ರಿಂದ ನಿಮ್ಗೆ ಅಷ್ಟೊಂದು ಅದೃಷ್ಟ ಸಿಗ್ಲಿಲ್ಲ. ಎಷ್ಟು ಸಿಕ್ಕಿದ್ಯೋ ಅಷ್ಟನ್ನೇ ನೋಡ್ಕೊಂಡು ತೃಪ್ತಿ ಪಟ್ಕೊಂಡು ಬಂದ್ವಿ. ಈ ರೀತಿ ಬಸ್ ಇರುತ್ತೆ. ಈ ಬಸ್ಸಲ್ಲಿ ಕರ್ನಾಟಕ ಪ್ರವಾಸೋದ್ಯಮದ್ದು ಒಂದು ಬಸ್ ಇರುತ್ತೆ. 25 ರೂಪಾಯಿನ ತಗೊಳ್ತಾರೆ. ಹಾಗಾಗಿ ಈ ಬಸ್ಸಲ್ಲಿ ಬಂದು ಇಲ್ಲಿ ಇಳ್ಕೋಬೋದು. ಸರ್ಸೋ ಆರ್ ಯು ಹ್ಯಾಪಿ? ನಂದಿ ಬೆಟ್ಟ ಅಂತ ಹೇಳಿದ್ರೆ ಯಾರಿಗೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಇಲ್ಲ. ಪ್ರತಿಯೊಬ್ಬರಿಗೂ ನಂದಿ ಬೆಟ್ಟ ಗೊತ್ತಿರುತ್ತೆ. ಬೆಂಗಳೂರು ಅಷ್ಟೇ ಇಲ್ಲ, ಸುತ್ತಮುತ್ತ ಹೊರಗಡೆ ಇರ್ತಕ್ಕಂಥವರಿಗೂ ಕೂಡ ನಂದಿ ಬೆಟ್ಟ ಚೆನ್ನಾಗಿ ಚಿರಪರಿಚಯ ಆಗಿದೆ. ನಂದಿ ಬೆಟ್ಟ ಇರೋದು ಬೆಂಗಳೂರಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಅಥವಾ ತುಂಬಾ ಹತ್ತಿರದಲ್ಲಿರುವ ಬೆಟ್ಟವೇ ನಂದಿ ಬೆಟ್ಟ. ಎಲ್ರು ಕೂಡ ನಂದಿ ಹಿಲ್ಸ್ ಅಲ್ಲಿ ಒಂದು ಫೋಟೋನ ಮೆಮೊರಿಗೆ ಅಂತೇಳಿ ಹಾಗೆ ಫೋಟೋನ ಕ್ಯಾಪ್ಚರ್ ನ ಮಾಡ್ಕೊಂಡ್ವಿ. ಎಲ್ಲರೂ ಚಳಿ ಇದೆಯಾ?
ವೆರಿ ಗುಡ್ ಅಚ್ಚಾನಾ ಪೂಜೆ ಆಗ್ತಾ ಇದೆ, ನಡಿಯಮ್ಮ ಕೆಳಗಡೆ ಕಂಡು ಬಾರು. ಎಷ್ಟು 7:20. ಸಾವಿರದ 100 ವರ್ಷಗಳಷ್ಟು ಹಳೆಯದಾದ ಚೋಳರ ಕಾಲದ ಯೋಗಾನಂದೀಶ್ವರ ದೇವಾಲಯ ಇದೆ. ಅಷ್ಟದಿಕ್ಪಾಲಕರು ಈ ಕಡೆ ಬನ್ನಿ. ಮತ್ತೆ ಅಷ್ಟೇನೋ ಜನ ಇವತ್ತು ನೈಟ್ ಊಟ ಊರಿಗೆ ಹಾಂ, ನೋಡ್ಕೊಂಡು ಸಂಜೆ ಸುಬ್ರಹ್ಮಣ್ಯ ಸ್ವಾಮಿ. ನಡೀಪ ಬೋನ. ದರ್ಶನ ಆಯಿತು, ದರ್ಶನ ಮಾಡಿಕೊಂಡು ಬರ್ತಾ ಇದ್ವಿ. ದೇವಸ್ಥಾನ ಹಿಂದೆ ನಂದಿ ಹಿಲ್ಸ್ ನಲ್ಲಿ ಸುಂದರವಾದ ಉದ್ಯಾನವನ ಕೂಡ ಇದೆ. ಹಾಗೆ ಮಕ್ಕಳು ಆಡೋದಕ್ಕೆ ಕೂಡ ಅಲ್ಲಿ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ದಾರೆ. ಮಕ್ಕಳುಗಳು ಕೂಡ ಬಂದ್ರೆ ತುಂಬಾ ಖುಷಿಯಿಂದ ಆಟ ಆಡ್ಬೋದು. ಮತ್ತೆ ವಾಕ್ ಮಾಡೋರು, ಜಾಗಿಂಗ್ ಮಾಡೋರ್ಗು ತುಂಬಾನೇ ಚೆನ್ನಾಗಿದೆ ಈ ಪ್ಲೇಸ್. ಮೇಲ್ಗಡೆಯಿಂದ ಮತ್ತೆ ಕೆಳಗಡೆ ಕರ್ಕೊಂಡು ಬರೋದಕ್ಕೆ ಮತ್ತೆ 25 ರೂಪಾಯಿನ ಟಿಕೆಟ್ನ ತಗೊಂಡು ನಾವು ಕೆಳಗಡೆ ಬರಬೇಕು. ನಾವು ಆಲ್ರೆಡಿ ಬಸ್ಸಿಗೆ ಬಂದು ಕೂತಿದ್ವಿ, ಇನ್ನೂ ಯಾರು ಜನ ಬಂದಿರಲಿಲ್ಲ. ಫುಲ್ ಆದ್ಮೇಲೆನೆ ನಮ್ಮನ್ನ ಕರ್ಕೊಂಡು ಬಂದು ಕೆಳಗಡೆಗೆ ಇಳಿಸ್ತಾರೆ. ಈಗ ಇಲ್ಲಿ ನಾವು ದೇವಸ್ಥಾನದ ಹತ್ರ ಇನ್ನೊಂದು ಕಲ್ಯಾಣಿ ಬರುತ್ತೆ. ಅಂದ್ರೆ ಮೇಲ್ಗಡೆ ಹೋಗಿದ್ವಲ್ಲ ನಂದಿ ಹಿಲ್ಸು, ಅಲ್ಲಿಂದ ಬಂದ ಕೆಳಗಡೆ ಬಂದಾಗ ಅಲ್ಲೇ ಹತ್ತಿರದಲ್ಲೇನೆ ಒಂದು ಕಲ್ಯಾಣಿ ಕೂಡ ಇದೆ. ಈ ಕಲ್ಯಾಣಿ ಒಳಗಡೆ ತುಂಬಾ ಸುಂದರವಾದಂತ ಕಲರ್ ಮೀನುಗಳು ಸಹ ಇದಾವೆ. ನಡೀಪ.
ಏನೋ ಒಂಥರ ಚೆನ್ನಾಗಿದೆ ಬಟ್ ಅದು ದೇವಸ್ಥಾನ ಚೆನ್ನಾಗಿದೆ ಅನಿಸುತ್ತೆ ನನಗೆ. ನಾವು ಹೋಗ್ಬೇಕಾಗಿತ್ತು ನಮ್ಮ ಮನೆ ದೇವರು. ಟಿಪ್ಪುದು ಏನು ಟಿಪ್ಪು ಸಮ್ಮರ್ ಹೌಸು. ಸಮ್ಮರ್ ಹೌಸ್. ಬೇಸಿಗೆಯ ಮನೆ. ಬೇಸಿಗೆಯಲ್ಲಿ ಬಂದು ಶ್ರೀ ಭದ್ರಕಾಳಮ್ಮ ಸಮೇತ ಶ್ರೀ ಗವಿ ವೀರಭದ್ರ ಸ್ವಾಮಿ ದೇವಸ್ಥಾನ. ಅದು ನೋಡು ಮತ್ತೆ ಅಳಿಲ್ ನೋಡಿ ನಮಗೆ ದಾರಿ ತೋರಿಸ್ತಾ ಇದೆ. ದೇವಸ್ಥಾನಕ್ಕೆ ಹೀಗೆ ಹೋಗ್ಬೇಕು, ಬನ್ನಿ ಬನ್ನಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಹೋಗ್ಬೇಕಾ? ಬಂದ್ವಿ ಬರ್ತಾ ಇದ್ದೀವಿ ನೋಡಿ. ದೇವಸ್ಥಾನಕ್ಕೆ ಹೀಗೆ ಹೋಗಬೇಕು, ಇಲ್ಲಿರೋದು ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅಳಿಲು ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದೆ ನೋಡಿ. ಬಾ. ವೀರಭದ್ರೇಶ್ವರ ದೇವರು ಬಾ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಪ್ರಕೃತಿ. ತುಂಬ ಸೈಡಲ್ಲೆಲ್ಲ ಈ ರೀತಿಯಾಗಿ ಗಿಡಗಳು ಬೆಳ್ಕೊಂಡಿದೆ ನೋಡಿ ಯಾವ ರೀತಿಯಾಗಿದೆ ಅಂತೇಳಿ. ಹಾಗಾಗಿ ತುಂಬ ಗಿಡಗಳು ಬೆಳ್ಕೊಂಬಿಟ್ಟಿದೆ. ಇಲ್ಲಿ ವೀರಭದ್ರ ಸ್ವಾಮಿ ಹಾಗೆ ಕಾಳಮ್ಮ ದೇವರಿದ್ದಾರೆ ನೋಡೋದಕ್ಕೆ ಅಂತೇಳಿ ಬಂದ್ವಿ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಂದಿ ಬೆಟ್ಟ. ನಂದಿ ಹಿಲ್ಸ್ನಲ್ಲಿ ಯೋಗಾನಂದೀಶ್ವರ ದೇವಾಲಯ, ಗವಿ ವೀರಭದ್ರೇಶ್ವರ ದೇವಾಲಯ, ಭದ್ರಕಾಳಮ್ಮ ದೇವಾಲಯ, ಹಾಗೆ ಟಿಪ್ಪುವಿನ ಬೇಸಿಗೆ ಅರಮನೆ, ಹಾಗೆ ಹತ್ತಿರದಲ್ಲಿ ಒಂದು ಕಲ್ಯಾಣಿ, ಹಾಗೆಯೇ ಟಿಪ್ಪು ತನ್ನ ಶತ್ರುಗಳ ಅಥವಾ ತಪ್ಪು ಮಾಡಿದವರನ್ನು ಶಿಕ್ಷಿಸುತ್ತಿದ್ದ ಟಿಪ್ಪು ಡ್ರಾಪ್ ಕೂಡ ಇದೆ. ಹಾಗೆಯೇ 1791ರಲ್ಲಿ ಬ್ರಿಟಿಷರು ಟಿಪ್ಪುವಿನಿಂದ ಈ ದುರ್ಗವನ್ನು ಗೆದ್ದುಕೊಂಡು ಅನಂತರ ಇಲ್ಲಿ ತುಂಬಾ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ. ಹಾಗೆಯೇ ಗಾಂಧೀಜಿಯವರು ಇಲ್ಲಿಗೆ ಬಂದು ತುಂಬಾ ದಿನ ಇಲ್ಲಿ ಉಳಿದುಕೊಂಡಿದ್ದರು. ಅವರು ಉಳಿದುಕೊಂಡಿದ್ದ ಗಾಂಧಿ ಭವನ ಸಹ ಇದೆ. ಹಾಗೆಯೇ ಅರ್ಕಾವತಿ ನದಿ ಉಗಮ ಸ್ಥಳ ಕೂಡ ಇಲ್ಲಿಯೇ ಇದೆ. ಲಾರ್ಡ್ ಕಬ್ಬನ್ ಹೌಸ್ ಸಹ ಇಲ್ಲಿಯೇ ಇದೆ. ಇಲ್ಲಿಗೆ ಸಾರ್ವಜನಿಕರಿಗೆ ಪ್ರವೇಶವಿರಲ್ಲ. 1986ರಲ್ಲಿ ಸಾರ್ಕ್ ಸಮ್ಮೇಳನ ಇಲ್ಲಿಯೇ ನಡೆದಿತ್ತು. ಟಾಪ್ ಅಲ್ಲಿ ಇದ್ದೀವಿ. ನೆನ್ನೆ ಅಲ್ಲ ಧನುರ್ಮಾಸ ಹೋಗಿಲ್ಲ. ಇದು ಹೇಳ್ತಾ ಇರೋದು ಉಣ್ಮೆ ಕಳ್ಕೊಂಡು ಸಂಕ್ರಾಂತಿ ಮುಗಿದ್ಮೇಲೆ ಟಾಪ್ ಬರ್ತಾರಂತೆ. ಇಲ್ಲ ಆಷಾಢ ಹೋಗಿ ಶ್ರಾವಣ ಬಂದು ದಿನ ಜೋಯಿಸ್ರು ಇದು ಹೇಳಿದ್ದಾರೆ ಟಾಪಾಗಿ ಬರ್ತೀಯ ಅಂತ ಹೇಳೋದು. ನಾವೀಗ ಉಣ್ಮೆ ಕಳ್ಕೊಂಡು ಇಲ್ಲಿ ಟಾಪಲ್ಲಿ ಇದ್ದೀವಿ. ಸೂರ್ಯ ಯಾರಾದರೂ ಹೊಸದಾಗಿ ನನ್ನ ಚಾನೆಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಕೇಳುತ್ತೆ. ಆಲ್ ಅಂತ ಕೊಟ್ರೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ನಾ ವಿಡಿಯೋ ಹಾಕ್ತಿದ್ದಾಗೆ ಫಸ್ಟ್ ನೀವೇ ವಿಡಿಯೋ ನೋಡ್ಬೋದು.
ಫ್ರೆಂಡ್ಸ್, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡಿ. ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತೆ ನಾನು ಹೊಸ ವಿಷಯ ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.